ಬ್ಯಾಂಗ್ಳೂರು ನಗರ ಡೈಲಿ ಒಂದೊಂದು ನಮ್ಮದು ಕ್ಷೇತ್ರ ವಿಸ್ತೃತ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ 3 ಪೊಲೀಸ್ ಸ್ಟೇಷನ್, ಕುಂಬಲ್ಗೋಡ್, ಅವಲಹಳ್ಳಿ ಮತ್ತೆ ಹೆಬಗೋಡಿ 3 ಪೊಲೀಸ್ ಸ್ಟೇಷನ್ಸ್ ಅದು ಕೂಡ ನಮ್ಮ ನಗರ ಪೊಲೀಸ್ಗೆ ಸೇರಿದೆ. ಇದು ಡೇ ಬೈ ಡೇ ನಮ್ಮದು ಏರಿಯಾ ಹೆಚ್ಚಾಗ್ತಾ ಇದೆ. ಜೊತೆಗೆ ಸ್ವಲ್ಪ ದಿವಸ ನಂತರ 3 ಡಿವಿಷನ್ಸ್ ಕೂಡ ಸೇರ್ಪಡೆ ಆಗ್ತದೆ. ಇದರಲ್ಲಿ 3 DCP ಪೋಸ್ಟ್ ಹೆಚ್ಚಾಗ್ತಾ ಇದೆ. ಆಲ್ರೆಡಿ ಸರ್ಕಾರ ವತಿಯಿಂದ ತೀರ್ಮಾನ ಆಗಿದೆ, ಬಜೆಟ್ ಅಲ್ಲಿ ಪ್ರೊವಿಷನ್ಸ್ ಆಗಿದೆ. ಅದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ಗೋಸ್ಕರ ಪೆಂಡಿಂಗ್ ಇದೆ, ಅದೂ ಶಾರ್ಟ್ಲಿ ಆಗುತ್ತೆ. ಸೊ ಇಷ್ಟೆಲ್ಲ ನಮ್ಮದು ಏರಿಯಾ ಹೆಚ್ಚಾಗ್ತಾ ಇದೆ, ಕೆಲಸ ಹೆಚ್ಚಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕಾಮನ್ ಮ್ಯಾನ್, ಒಂದು ಸಾಮಾನ್ಯ ನಮ್ಮ ನಾಗರಿಕರು ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ, ಅವರಿಗೆ ನಾವು ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ನಾವು ಸಿದ್ಧರಾಗಬೇಕು. ನಮ್ಮದು ಗುರಿ ಅದೇ ಇದೆ. ಅವ್ರಿಗೆ ನಾವು ನೆಮ್ಮದಿಯಿಂದ ಅವ್ರು ಇಲ್ಲಿ ಇರಲಿಕ್ಕೆ ಇದ್ರೆ ಸಾಕು. ಅವ್ರು ಏನು ಉದ್ಯೋಗ ಮಾಡಲಿ, ಅವ್ರು IT ಸೆಕ್ಟರ್ ಇರಲಿ, ಅವರು ಯಾವುದು ಫ್ಯಾಕ್ಟರಿ ಇರಲಿ ಅಥವಾ ಏನು ಉದ್ಯೋಗದಲ್ಲಿ ಇರಲಿ, ನಮ್ಮದು ಕೆಲಸ ಏನಿದೆ ಅವ್ರಿಗೆ ಒಂದು ಒಳ್ಳೆ ವಾತಾವರಣ ಕೊಡಬೇಕು, ಇಲ್ಲಿ ಉಳ್ಕೊಳ್ಳಿಕ್ಕೆ. ಮತ್ತೆ ಸಿಟಿಯಲ್ಲಿ ಯಾವುದು ಸಮಸ್ಯೆ ಆಗಬಾರದು. ಅದು ಟ್ರಾಫಿಕ್ ಸಮಸ್ಯೆ ಇರಬಹುದು, ಕ್ರೈಮ್ ಇರಬಹುದು ಅಥವಾ ಲಾ ಅಂಡ್ ಆರ್ಡರ್ ಇರಬಹುದು. ಸೊ ದಯವಿಟ್ಟು ನಮ್ದು ಏನು ಕೆಲಸ ಇದೆ, ನೀವು ಎಲ್ಲರೂ ಪೊಲೀಸ್ ಇಲಾಖೆ, ನೀವು ಕೂಡ ನಾವು ಎಲ್ಲರೂ ಸ್ವೇಚ್ಛೆಯಿಂದ ಬಂದಿದ್ದೀವಿ. ನಮ್ಗೆ ಯಾರು ಹೇಳಿಲ್ಲ ನೀವು ಹೋಗಿ ಪೊಲೀಸ್ಗೆ ಸೇರಬೇಕು ಅಂತ. ನಾವು ಸ್ವೇಚ್ಛೆಯಿಂದ ಬಂದ ಮೇಲೆ ಪೊಲೀಸ್ದು ಏನು ನಮ್ದು ಕರ್ತವ್ಯ ಇದೆ, ಆ ರೀತಿ ನಾವು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನೀವು ಮಾಡ್ತೀರಾ ನನಗೆ ಭರವಸೆ ಇದೆ. ಬೆಂಗಳೂರು ನಗರ ಪೊಲೀಸ್ ಬಗ್ಗೆ ನಾನು DCP ಟ್ರಾಫಿಕ್ ಆಗಿ ಕೆಲಸ ಮಾಡಿದ್ದೀನಿ, ಅಡಿಷನಲ್ ಕಮಿಷನರ್ ಈಸ್ಟ್ ಅಲ್ಲಿ ಮಾಡಿದ್ದೀನಿ. ಸಾಕಷ್ಟು ನನಗೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುವಾಗ ಕೂಡ ಇಲ್ಲಿದು ಕೆಲಸ ಸ್ಟೈಲ್ದು ನನ್ಗೆ ಗೊತ್ತಿದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನೀವು ಬಂದಿದ್ದೀರಾ. ಇನ್ನು ಇದೇ ರೀತಿ ನೀವು ಮಾಡಬೇಕು. ಮತ್ತೆ ನನ್ನ ಕಡೆಯಿಂದ ಏನಾಗಬೇಕು, ಅದು ಯಾವುದು ಗವರ್ಮೆಂಟ್ದು ಪ್ರಪೋಸಲ್ಸ್ ಕಳಿಸ್ಲಿಕ್ಕೆ ಅಥವಾ ಬೇರೆ ಬೇರೆ ನಮ್ಮ ವ್ಯಾಪ್ತಿಯಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಚೇಂಜಸ್ ಮಾಡಲಿಕ್ಕೆ ನಾವು ಖಂಡಿತ ಮಾಡ್ತೀವಿ. ಆದರೆ ನನಗಿಂತ ಬರೋದು ಎಲ್ಲ ಪೊಲೀಸ್ ಕಮಿಷನರ್ಸ್ ಅವರು, ಅಡಿಷನಲ್ ಕಮಿಷನರ್ಸ್, DCPs ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ನೀವು ಏನು ನಮ್ದು ಸ್ಟ್ಯಾಂಡರ್ಡ್ಸ್ ಇದೆ ಅದು ಮೇಂಟೈನ್ ಮಾಡಿ, ಮತ್ತೆ ಮುಂದೆ ಬೆಂಗಳೂರು ನಗರಕ್ಕೆ ಒಂದು ಇನ್ನೂ ಒಳ್ಳೆ ಹೆಸರು ತರಲಿಕ್ಕೆ, ಬೆಂಗಳೂರು ನಗರ ಪೊಲೀಸ್ಗೆ ಒಳ್ಳೆ ಹೆಸರು ತರಲಿಕ್ಕೆ ನೀವು ಕಾರಣ ಆಗಬೇಕು ಅಂತ ನಮ್ಮ ಜೊತೆಗೆ ಕೈ ಜೋಡಿ ಕೆಲಸ ಮಾಡಿ.